ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರೀತಿಯಿಂದ ಕಮೆಂಟ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗುಲಾಬಿ ಗಿಡ. ಬೇಸಿಗೆಯಲ್ಲೂ ಗುಲಾಬಿ ಗಿಡ ಚೆನ್ನಾಗಿ ಅರಳಬೇಕು. ಈ ರೀತಿ ದೊಡ್ಡದಾಗಿ ಹೂಗಳು ಬರಬೇಕು, ಅಂಗೈ ಅಗಲದಷ್ಟು ಹೂಗಳು ಬರಬೇಕು, ಡೆಡ್ ಬ್ರಾಂಚಸ್ ಆಗಬಾರ್ದು, ಯಾವುದೇ ರೀತಿಯ ಫಂಗಸ್ ಬರಬಾರ್ದು ಗಿಡಗಳಿಗೆ ಅಂತಂದರೆ ಏನು ಕಾಳಜಿ ವಹಿಸಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇ ಬಂದು ನೋಡಿ, ಬಿಸಿಲು ಏರ್ತಾ ಇದೆ. ಇನ್ನು ಮುಂದೆ ಬೇಸಿಗೆಗಾಲ ಶುರುವಾಯಿತು. ಮೊನ್ನೆ ಶಿವರಾತ್ರಿನೂ ಮುಗಿದೋಯ್ತು. ಇನ್ನು ಮುಂದೆ ಬಿಸಿಲು, ಟೆಂಪ್ರೇಚರ್, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನಾವು ಗುಲಾಬಿ ಗಿಡವನ್ನು ತುಂಬಾ ಆರೈಕೆ ಮಾಡಬೇಕು. ಆ ಆರೈಕೆಯ ಜೊತೆಗೆ ಚಿಗುರು ಬರಬೇಕು ಅಂತಂದರೆ ಏನು ಮಾಡಬೇಕು? ಮೊದಲನೇದು ಬಂದು ಮಿಸ್ಟಿಂಗ್, ಶವರಿಂಗ್. ಇನ್ನು ಮುಂದೆ ನೀವು ಗುಲಾಬಿ ಗಿಡಕ್ಕೆ ಡೈಲಿ ನೀರು ಹಾಕ್ತಾ ಇದ್ದೀರಾ ಅಂತಂದರೆ ಗಿಡದ ಮೇಲೆಲ್ಲ ಸ್ಪ್ರಿಂಕಲ್ ಮಾಡಿ. ಇದರಿಂದ ಗಿಡ ಹೆಲ್ದಿಯಾಗಿರುತ್ತೆ, ಗಿಡದ ಎಲೆಗಳು ಆರೋಗ್ಯಕರವಾಗಿರುತ್ತೆ, ಗಿಡದ ಎಲೆಗಳು ಬಾಡಲ್ಲ. ನೋಡಿ, ಹೈಬ್ರಿಡ್ ಗುಲಾಬಿ ಗಿಡ ಅಂಗೈ ಅಗಲಷ್ಟು ದೊಡ್ಡದಾಗಿದೆ. ಇದರಲ್ಲಿ ಮೊಗ್ಗುಗಳ ಇದೆ, ಒಂದೇ ಹೂ ಅಂತ ಏನಿಲ್ಲ, ಇನ್ನೂ ಹಲವಾರು ಮೊಗ್ಗುಗಳು ಕೂಡ ಬರ್ತಾ ಇದೆ. ನೆಕ್ಸ್ಟ್ ಬಂದು ಗುಲಾಬಿ ಗಿಡದ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಇಲ್ಲ ಅಂತಂದರೆ ಉಷ್ಣಾಂಶ, ಬೇಸಿಗೆ, ಬಿಸಿಲು, ಸೂರ್ಯನ ಶಾಖ ಹೆಚ್ಚಾದಂತೆಲ್ಲ ಎಲೆಗಳು ಕರ್ಲ್ ಆಗೋದಕ್ಕೆ ಶುರುವಾಗೋದಕ್ಕೆ, ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತದೆ. ಅಷ್ಟೇ ಅಲ್ಲ, ಮಾಯಿಶ್ಚರ್ ಕಡಿಮೆ ಆಗೋದ್ರಿಂದ, ತೇವಾಂಶ ಕಡಿಮೆ ಆಗೋದ್ರಿಂದ ಮೊಗ್ಗುಗಳು ಕೂಡ ಒಣಗೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ನೋಡಿ, ಮುಂದೆ ತೋರಿಸ್ತೀನಿ ನಾನು ಹೇಗೆ ನನ್ನ ಗಿಡದಲ್ಲಿ ಸ್ವಲ್ಪ ಇದರ ಒಂದು ಪರಿಣಾಮ ಉಂಟಾಗಿದೆ ಅನ್ನೋದು. ನೋಡಿ, ಇದು ಮಿನಿಯೇಚರ್ ಗಿಡ. ಇದು ಎಲ್ಲರಿಗೂ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಮೊಗ್ಗುಗಳು ಬಂದಿದೆ ಇದರಲ್ಲಿ. ಈ ಗಿಡ ಎಷ್ಟು ಚೆನ್ನಾಗಿ ಇವಾಗ ಗ್ರೋ ಆಗ್ತಾ ಇದೆ. ಮೊನ್ನೆ ನಾನು ಒಂದು ವಾರ ಅಥವಾ ಒಂದು 10 ದಿನಗಳ ಹಿಂದೆ ಒಂದು ಫರ್ಟಿಲೈಸರ್ ಶೇರ್ ಮಾಡಿದ್ದೆ, ಆಲೂಗಡ್ಡೆ ಹಾಗೂ ನಿಂಬೆ ಹಣ್ಣಿಂದು. ತುಂಬ ಎಫೆಕ್ಟಿವ್ ಆಗಿದೆ. ಅದನ್ನು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಇದೇ ರೀತಿ ಬಂಚಸ್ನಲ್ಲಿ ಹೂಗಳು, ಮೊಗ್ಗುಗಳು ಖಂಡಿತ ಬರುತ್ತೆ. ಆಮೇಲೆ ನಾನು ಆಗಲೇ ಹೇಳಿರೋ ರೀತಿ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಮಣ್ಣು ಲೈಟಾಗಿ ಏನೇ ಇರಬೇಕು, ಮಾಯಿಸ್ಟಾಗಿರಬೇಕು, ಅದರಲ್ಲಿ ತೇವಾಂಶ ಇರಬೇಕು. ಆಮೇಲೆ ನೋಡಿ, ಹೈಬ್ರಿಡ್ ಗುಲಾಬಿ ಗಿಡ ಎಷ್ಟು ದೊಡ್ಡದಾಗಿದೆ. ಈ ಗುಲಾಬಿ ಗಿಡದ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಹೂ ಒಣಗೋದ್ರೂ ಕೂಡ ಇದರ ಒಂದು ಏನು ಈ ಪೆಟಲ್ಸ್ ಇರುತ್ತಲ್ಲ, ಅವು ಉದುರಲ್ಲ. ಕಂಪ್ಲೀಟಾಗಿ ಹೂ ಒಣಗೋದ್ರೂ ಆ ಪೆಟಲ್ಸ್ ಹಾಗೇ ಇರುತ್ತೆ. ಆಮೇಲೆ ನೋಡಿ, ಇದು ಟೈಗರ್ ರೋಸ್, ಆಬ್ರಕಡಾಬ್ರಾ ಅಂತ ಕೂಡ ಕರೀತಾರೆ. ಇದರಲ್ಲೂ ಕೂಡ ಬಂಚಸ್ನಲ್ಲಿ ಹೂ ಬರ್ತಾ ಇದೆ. ನೆಕ್ಸ್ಟ್ ಬರುವಂಥದ್ದು, ಇನ್ನು ಮುಂದೆ ಗುಲಾಬಿ ಗಿಡದ ಒಂದು ಐಡಿಯಲ್ ಅಂತಂದರೆ, ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಇನ್ನೂ ಚೆನ್ನಾಗಿದೆ. ಇನ್ನೂ ಇದರಲ್ಲಿ ಹೂಗಳು ಬರಬೇಕು ಅಂತಂದರೆ ನೀವು 8ರಿಂದ 10 ದಿನಕ್ಕೊಮ್ಮೆ ಫರ್ಟಿಲೈಸರ್ ಮಾಡಲೇಬೇಕು. ಆಮೇಲೆ ಇವಾಗ ನಿಮ್ಮ ಒಂದು ಇರುವಂಥ ಪ್ರದೇಶದಲ್ಲಿ ಹೈ ಟೆಂಪ್ರೇಚರ್ ಆಗ್ತಾ ಇದ್ದರೆ ಮಲ್ಚಿಂಗ್ ಮಾಡಿ ಮಣ್ಣನ್ನು. ಇದರಿಂದ ಡೈರೆಕ್ಟಾಗಿ ಏನಾಗೋದಿಲ್ಲ, ಅತಿಯಾದ ಬಿಸಿಲು ಗಿಡದ ಮಣ್ಣಿನಲ್ಲಿ ಹೋಗಲ್ಲ. ನೋಡಿ, ಈ ರೀತಿ ಏನಾಗುತ್ತೆ ಅಂತಂದರೆ ಬರುವಂಥ ಮೊಗ್ಗು ಸುಟ್ಟಂತೆ ಆಗುತ್ತೆ. ನೀವು ಒಂದು ವೇಳೆ ನೀರನ್ನು ಹಾಕೋದು ಅವಾಯ್ಡ್ ಮಾಡಿದ್ರೆ, ಅಥವಾ ಕಂಪ್ಲೀಟಾಗಿ ಮಣ್ಣು ಒಣಗೋ ರೀತಿ ಬಿಟ್ಟು ಆಮೇಲೆ ನೀರನ್ನು ಹಾಕಿದ್ರೆ ಈ ಒಂದು ತೊಂದರೆ ನಿಮ್ಮ ಗಿಡದಲ್ಲಿ ಕಂಡುಬರುತ್ತೆ. ಜೊತೆಗೆ ಬಿಸಿಲು ಹೆಚ್ಚಾದಂತೆಲ್ಲ ಗಿಡದ ಮೇಲೆ ಈ ರೀತಿ ಗ್ರೋತ್ ಆಗುವಾಗ ಕೀಟಗಳ ಬಾಧೆ ಕೂಡ ಕಂಡುಬರುತ್ತೆ. ಹಾಗಾಗಿ ಡೈಲಿ ನೀರನ್ನು ಸ್ಪ್ರೇ ಮಾಡೋದ್ರ ಜೊತೆಗೆ ವಾರಕ್ಕೊಮ್ಮೆ ಅಥವಾ ಒಂದು 5 ದಿನಕ್ಕೊಮ್ಮೆ ನೀಮ್ ಆಯಿಲ್ ಹಾಗೂ ಲಿಕ್ವಿಡ್ ಸೋಪನ್ನು 1 ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದರೆ ಅರ್ಧ ಚಮಚ, ಏನಾದರೂ ಕೀಟಗಳು ಇದ್ದರೆ 1 ಚಮಚ, ಎರಡನ್ನೂ 1 ಚಮಚ ಹಾಕಿ ನೀವೇನು ಮಾಡಬೇಕು, ಗಿಡದ ಮೇಲೆ, ಎಲೆಯ ಬುಡದಲ್ಲಿ, ಕಾಂಡದ ಮೇಲೆ ಸ್ಪ್ರೇ ಮಾಡಬೇಕು. ಆಮೇಲೆ ಇವತ್ತಿನ ಫರ್ಟಿಲೈಸರ್ ಬಂದು ಕಿಚನ್ನಲ್ಲಿ ಸಿಗುವಂಥ ಸಾಸಿವೆ ಕಾಳು. ಇದರಲ್ಲಿ NPK ಅಂಶ ಹೇರಳವಾಗಿರೋದ್ರ ಜೊತೆಗೆ ಮಸ್ಟರ್ಡ್ ಕೇಕ್ ಇಲ್ಲ, ಮಸ್ಟರ್ಡ್ ಕೇಕ್ ನಮಗೆ ತರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಸಾಸಿವೆ ಹಿಂಡಿ ನಮಗೆ ಅವೈಲೇಬಲ್ ಇಲ್ಲ ಅನ್ನೋರು ಈ ಲಾಸ್ಟ್ ಫೆಬ್ರವರಿ ಮುಗಿಯೋದ್ರ ಒಳಗಡೆ ನೀವೇನು ಮಾಡಬೇಕು, ಈ ಒಂದು ಫರ್ಟಿಲೈಸರ್ನ ಕೊಡಲೇಬೇಕು. ಆವಾಗಲೇ ನಿಮಗೆ ಬೇಸಿಗೆಯಲ್ಲಿ ಚೆನ್ನಾಗಿ ಗಿಡದಲ್ಲಿ ಹೂಗಳು ಬರೋದಕ್ಕೆ ಸಾಧ್ಯ. ನೋಡಿ, 2 ಚಮಚ ನಾನಿಲ್ಲಿ ಸಾಸಿವೆ ಕಾಳನ್ನು ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಷ್ಟು ಗುಲಾಬಿ ಗಿಡಗಳಿವೆಯೋ ಅಷ್ಟು ನೀವೇನು ಮಾಡಬೇಕು, ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಳಿ. ಅದೇ ರೀತಿ 2 ಚಮಚ ಹಸಿಯಾಗಿರುವಂಥ ಶೇಂಗಾ ಕಾಳು, ಅಥವಾ ಇದಕ್ಕೆ ನೀವೇನಂತೀರ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಕಡೆ ಎಲ್ಲ ಅದಕ್ಕೆ ಶೇಂಗಾ ಅಂತ ಕರೀತಾರೆ. ಇದನ್ನು ಕೂಡ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು 2 ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸುಮಾರು ಒಂದು 20 ಗುಲಾಬಿ ಹೂವಿನ ಗಿಡಗಳಿವೆ. ನೆಕ್ಸ್ಟ್ ಬರುವಂಥದ್ದು ನೋಡಿ, ಈ 2 ವಸ್ತುಗಳನ್ನು ಚೆನ್ನಾಗಿ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಆದರೆ ಕಂಟಿನ್ಯೂಯಸ್ ಆಗಿ ಗ್ರೈಂಡ್ ಮಾಡಬೇಡಿ, ಯಾಕಂತಂದರೆ ಎಣ್ಣೆ ಬಿಟ್ಟೋಗುತ್ತೆ. ಸ್ವಲ್ಪ ಸ್ವಲ್ಪ
ನಿಂತು ಏನು ಮಾಡಿ ಕೋರ್ಸ್ಲಿ ಗ್ರೈಂಡ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಈ ರೀತಿ ಒಂದು ಪೌಡ್ರ್ ಸಿಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಮುದ್ದೆ ಆಗಿಬಿಡುತ್ತೆ. ಯಾಕಂತಂದರೆ ಎರಡೂ ವಸ್ತುಗಳಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನೀವೇನು ಮಾಡಬೇಕು, ಸ್ವಲ್ಪ ನಿಂತು ಏನು ಮಾಡಿ ಪೌಡ್ರ್ ಥರ ರೆಡಿ ಮಾಡ್ಕೊಳ್ಳಿ. ಈ ಎರಡೂ ವಸ್ತುಗಳಲ್ಲಿ ಹೇರಳವಾಗಿರುವಂಥ NPK ಅಂಶ ಇರೋದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರ ಜೊತೆಗೆ ಸಾಸಿವೆ ಹಿಂಡಿಯ ಲಿಕ್ವಿಡನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ. ನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರಿಂದ ಬೇರುಗಳಿಗೆ ಏನು ಮಾಡುತ್ತೆ, ಇದು ಶಕ್ತಿಯನ್ನು ಒದಗಿಸುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಅದು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ NPKಗಿಂತನೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಅಂತ ನಾನು ಹಿಂದಿನ ವೀಡಿಯೋನಲ್ಲಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಈ ಎರಡೂ ಪೌಡ್ರನ್ನ ನೀವೇನು ಮಾಡಿ ಒಂದು ಪೇಪರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡಿ. ಡಬ್ಬದ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ ಟೈಟಾಗಿ, ಅದರಲ್ಲಿ ಗಾಳಿ ಆಡ್ತಾ ಇರಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಡಿ. ಲೈಟಾಗಿ ಏನು ಮಾಡಿ, ಸ್ವಲ್ಪ ಅದರಲ್ಲಿ ಗಾಳಿ ಆಡ್ತಾ ಇರಬೇಕು. ಆ ರೀತಿ ಇಡಿಲ್ಲ ಅಂತಂದರೆ ನೀವೇನು ಮಾಡಿ, ಒಂದು ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕಿ ಪೌಡ್ರನ್ನ ಇಡಿ. ಆದರೆ ಹಾಗೆ ಇಡಬೇಡಿ, ಸಾಧ್ಯವಾದಷ್ಟು ಪೇಪರ್ನಲ್ಲಿ ಕವರ್ ಮಾಡಿ ಇಡಿ. ಈ ರೀತಿ ಕವರ್ ಮಾಡಿ ಇಡೋದ್ರಿಂದ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಆ ಪೇಪರ್ ಏನು ಮಾಡುತ್ತೆ, ಹೀರ್ಕೊಂಡು ಬಿಡುತ್ತೆ. ಆವಾಗ ನಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಆಗಲ್ಲ, ಯಾವುದೇ ರೀತಿ ಕೀಟಗಳು ಕೂಡ ಬರಲ್ಲ. 1-2 ದಿನ ಬಿಟ್ಟಾದ ನಂತರ ನೋಡಿ, ಪೇಪರ್ ಏನಿದೆಯಲ್ಲ ಅದೆಲ್ಲ ಅದರಲ್ಲಿರುವಂಥ ಎಣ್ಣೆ ಅಂಶವನ್ನು ಹೀರ್ಕೊಂಡು ಬಿಟ್ಟಿದೆ. ಇವಾಗ ನೀವು ಇದನ್ನು ಗಿಡಗಳಿಗೆ ಬಳಸೋದಕ್ಕೆ ಒಂದು ಸೂಕ್ತವಾದಂಥ ಫರ್ಟಿಲೈಸರ್ ಅಂತ ಅಂದ್ಕೊಳ್ಬೋದು. ಇಲ್ಲಿಗೆ ಮುಗಿಯಲ್ಲ ಫರ್ಟಿಲೈಸರ್ ಪ್ರಕ್ರಿಯೆ. ಇದರಲ್ಲಿ ಇನ್ನೂ ಒಂದು ವಸ್ತುವನ್ನು ಹಾಕಬೇಕಾಗಿದೆ. ಒಂದಲ್ಲ 2 ವಸ್ತುಗಳನ್ನು ನಾವು ಹಾಕೋದಿದೆ. ಅದೇನು ಅಂತ ಮುಂದೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕಂಪ್ಲೀಟಾಗಿ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಇದನ್ನು ನೀವು ಹಾಗೆ ಪಾಟ್ನ ಮಣ್ಣಿನಲ್ಲೂ ಕೂಡ ಸಿಂಪಡಣೆ ಮಾಡ್ಬೋದು. ಆದರೆ ಇನ್ನು ಮುಂದೆ ಬಿಸಿಲು ಹೆಚ್ಚಾಗೋದ್ರಿಂದ ಇದು ಲಾಸ್ಟ್ ಡೋಸ್ ಅಂತ ನಾನು ಹೇಳಿರೋದು. ಹಾಗಾಗಿ ನೋಡಿ, ಇದನ್ನು ನೀವೇನಾದರೂ ನಿಮ್ಮ ಕಡೆ ಇನ್ನೂ ಚಳಿ ಇದೆ, ಅಷ್ಟೊಂದು ಬಿಸಿಲು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಈ 2 ಪೌಡ್ರ್ ಜೊತೆಗೆ ಇನ್ನೊಂದು ವಸ್ತುವನ್ನು ನಾನು ಹಾಕ್ತೀನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ, 3 ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವೇನು ಮಾಡ್ಬೋದು, ಪ್ರತಿ ಗಿಡ 12 ಇಂಚಿನ ಪಾಟ್ ಇದ್ದರೆ ಒಂದು 2 ಚಮಚ, 10 ಇಂಚಿನ ಒಳಗಡೆ ಇರುವಂಥ ಪಾಟ್ ಇದ್ದರೆ ಒಂದು ಚಮಚದಷ್ಟು ನೀವೇನು ಮಾಡ್ಬೋದು, ಈ ಪೌಡ್ರನ್ನು ಮಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಲೀಟರ್ ಆಗುವಷ್ಟು ನೀರನ್ನು ತೊಗೊಂಡು ಏನು 2 ಚಮಚ ಶೇಂಗಾ ಹಾಗೂ ಸಾಸಿವೆಯ ಪೌಡ್ರ್ ಇತ್ತಲ್ಲ ಅದನ್ನು 2 ಲೀಟರ್ ನೀರಿನಲ್ಲಿ ಹಾಕಿ ಅದರಲ್ಲಿ 2 ಮುಟ್ಟಿಗೆ ಆಗುವಷ್ಟು 2 ಮುಷ್ಟಿಯಷ್ಟು ನಾನಿಲ್ಲಿ ಬೇವಿನ ಹಿಂಡಿಯನ್ನು ಹಾಕ್ತಾಯಿದ್ದೀನಿ. ಬೇವಿನ ಹಿಂಡಿ ಗಿಡದ ಮಣ್ಣಿನಲ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ಮಣ್ಣಿನಲ್ಲಿ ಯಾವುದೇ ರೀತಿಯ ನಿಮಟೋಡ್ಸ್, ಬೇರುಗಳಿಗೆ ರೋಗಗಳು ಬರದಂತೆ ತಡೆಯುತ್ತೆ. ಆಮೇಲೆ 1 ಮುಟ್ಟಿಗೆಯಷ್ಟು ಅಥವಾ ಒಂದು 50 ಗ್ರಾಮ್ನಷ್ಟು ನಾನಿಲ್ಲಿ ಹಳೆಯ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದನ್ನು ಬಳಸಿ. ಬೆಲ್ಲ ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಹಗುರಗೊಳಿಸುತ್ತೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇವಾಗ ಹೇಳ್ತಾರಲ್ಲ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ, ಆ ರೀತಿಯ ಒಂದು ಚಟುವಟಿಕೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಲಿಡ್ಡನ್ನು ಕವರ್ ಮಾಡಿ ಒಂದು 8 ದಿನ ನೆರಳಲ್ಲಿಡಿ. ಡೈಲಿ ಏನು ಮಾಡಿ ಅದನ್ನು ಸ್ವಲ್ಪ ಅಲುಗಾಡಿಸಿ. ಇದರಿಂದ ಅದರಲ್ಲಿ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. 8 ದಿನಗಳ ನಂತರ ನೋಡಿ, ಅದರ ಕಲರ್ ಚೇಂಜ್ ಆಗಿದೆ. ಅದರಲ್ಲಿರುವಂಥ ಎಲ್ಲ ಅಂಶಗಳು ಫರ್ಮೆಂಟ್ ಆಗಿ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗಿದೆ. ಇದರಿಂದ ಒಂದು ಸ್ಟ್ರಾಂಗ್ ಆಗಿರುವಂಥ ಫೆಬ್ರವರಿಯಲ್ಲಿ ಕೊಡುವಂಥ ಲಾಸ್ಟ್ ಗುಲಾಬಿ ಗಿಡದ ಫರ್ಟಿಲೈಸರ್. ಇನ್ನು ಮುಂದೆ ಯಾವುದೇ ಗಿಡಗಳಿಗೂ ನಾವು ಫರ್ಟಿಲೈಸರ್ ಮಾಡಬೇಕು ಅಂತಂದರೆ ಅದರ ಶೆಡ್ಯೂಲ್ಡ್ ಚೇಂಜ್ ಆಗುತ್ತೆ. ಇನ್ನು ಮುಂದೆ ಬಿಸಿಲು ಹೆಚ್ಚಾಗೋದ್ರಿಂದ ನಾವಿಲ್ಲಿ ಇನ್ನು ಮುಂದೆ ತಂಪಾದಂಥ ಫರ್ಟಿಲೈಸರನ್ನು ಕೊಡಬೇಕು. ಆದರೆ ಫೆಬ್ರವರಿ ಒಳಗಡೆ ಇನ್ನೂ ಸ್ವಲ್ಪ ಚಳಿ ಇರೋದ್ರಿಂದ ನಾವು ಬೆಚ್ಚಗಿನ ಒಂದು ಲಾಸ್ಟ್ ಫರ್ಟಿಲೈಸರನ್ನು ಕೊಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಗಿಡಗಳಿಗೆ ಆಗಲ್ಲ. ನೋಡಿ, ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ. ಇದರ ಒಂದು ಕಣಗಳು ಮಣ್ಣಿನಲ್ಲಿ ಹೋಗಬಾರ್ದು. ಮುಖ್ಯವಾಗಿ ನಾವು ನೆನೆಸಿದಾಗ ಪೌಡ್ರ್ ಹಾಕಿದ್ರೆ ಯಾವುದೇ ತೊಂದರೆ ಇಲ್ಲ. ಆದರೆ ನೆನೆಸಿದ ನಂತರ ಈ ಒಂದು ಪೌಡ್ರ್ ಮಣ್ಣಿನಲ್ಲಿ ಹೋಗುವಾಗಿಲ್ಲ. ಯಾಕಂತಂದರೆ ಇದು ಎಷ್ಟು ಮಣ್ಣಿಗೆ ಪ್ರೊಟೆಕ್ಷನ್ ಕೊಡುತ್ತೋ ಅಷ್ಟೇ ಹಸಿಯಾಗಿರುವಂಥ ಪೌಡ್ರ್ ಮಣ್ಣಿನಲ್ಲಿ ಹೋದರೆ ಮಣ್ಣಿಗೆ ತೊಂದರೆ ಆಗುತ್ತೆ. ಇದರಿಂದ ಗಿಡದ ಮಣ್ಣಿನಲ್ಲಿ ಫಂಗಸ್ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಇದರಲ್ಲಿ ಬೇವಿನ ಹಿಂಡಿಯನ್ನು ಹಾಕಿರೋದು. ನೋಡಿ, ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, 1 ಭಾಗ ಫರ್ಟಿಲೈಸರ್ ತೊಗೊಂಡ್ರೆ ಇದಕ್ಕೆ 5 ಭಾಗ ನೀರನ್ನು ಹಾಕ್ತಾಯಿದ್ದೀನಿ. ಬಿಸಿಲು ಹೆಚ್ಚಾಗಿರೋದ್ರಿಂದ ನೀವು ಇದಕ್ಕೆ ಒಂದು 7ರಿಂದ 8 ಭಾಗ ಹೆಚ್ಚಿಗೆ ನೀರನ್ನು ಹಾಕಿದ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ 5 ಪಾರ್ಟ್ ನೀರನ್ನು ತೊಗೊಂಡ್ರೆ ನೀವು 7ರಿಂದ 8 ಪಾರ್ಟ್ ನೀರನ್ನು ಕೂಡ ಹಾಕ್ಬೋದು. ನಿಮ್ಮ ಒಂದು ಪ್ರದೇಶದ ಉಷ್ಣತೆಯನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಈ ಒಂದು ಲಿಕ್ವಿಡನ್ನು
ಡೈಲ್ಯೂಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾದಂಥ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ನಾನು ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ, ಅದರಲ್ಲಿ ಗ್ರೋತ್ ಕೂಡ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನೈಟ್ರೋಜನ್ ಬೇಕು. ಬೇವಿನ ಹಿಂಡಿಯಲ್ಲಿ ನೈಟ್ರೋಜನ್ ಇದೆ, ಸಾಸಿವೆ ಹಿಂಡಿಯಲ್ಲಿ ನೈಟ್ರೋಜನ್ ಇದೆ. ಅದೇ ರೀತಿ ನಾವು ಇದಕ್ಕೆ ಶೇಂಗಾ ಕೂಡ ಕೊಟ್ಟಿದ್ದೀವಿ. ಶೇಂಗಾ ಹಿಂಡಿಯಲ್ಲೂ ಕೂಡ NPK ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಕೂಡ ಬೇವಿನ ಹಿಂಡಿಯಷ್ಟೇ ಚೆನ್ನಾಗಿ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಕಡಲೆ ಬೀಜ ಅಂದರೆ ಶೇಂಗಾ ಹಿಂಡಿ, ಸಾಸಿವೆ ಹಿಂಡಿ ಹಾಗೂ ಬೇವಿನ ಹಿಂಡಿ 3 ಹಿಂಡಿಗಳಿದ್ದರೆ, ಎಣ್ಣೆ ತೆಗೆದ ನಂತರ ಏನು ಬರುತ್ತಲ್ಲ ಆ ಹಿಂಡಿ ಇದ್ದರೆ ಅದನ್ನು ಕೂಡ ನೀವೇನು ಮಾಡ್ಬೋದು, ಒಂದೊಂದು ಭಾಗ 2 ಚಮಚ ಅಥವಾ ಒಂದೊಂದು ಮುಟ್ಟಿಗೆಯಷ್ಟು ನೆನೆಸಿ ನೀವು ಗಿಡಗಳಿಗೆ ಲಿಕ್ವಿಡ್ ಮಾಡಿ ಕೊಡ್ಬೋದು. ಆಮೇಲೆ ಲಿಕ್ವಿಡ್ ಇದನ್ನು ಡೈಲ್ಯೂಟ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀರು ಮತ್ತು ಫರ್ಟಿಲೈಸರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನೀವೇನು ಮಾಡಬೇಕು, ಗಿಡಗಳಿಗೆ ಕೊಡಬೇಕು. ಗಿಡಗಳಿಗೆ ಈ ಫರ್ಟಿಲೈಸರನ್ನು ಕೊಡುವಾಗ ಮಣ್ಣು ಡ್ರೈ ಆಗಿರಬೇಕು. ಆವಾಗಲೇ ಈ ಫರ್ಟಿಲೈಸರ್ ಕೊಡೋದ್ರಿಂದ ಅದರ ಬೆನಿಫಿಟ್ಸ್ ಚೆನ್ನಾಗಿ ತಲುಪುತ್ತೆ. ಆಮೇಲೆ ಇದನ್ನು ಕೊಟ್ಟ ನಂತರ ಗಿಡ ಒಂದು 60% ಅಥವಾ ಒಂದು 50% ಮಣ್ಣು ಡ್ರೈ ಆದ ನಂತರ ನೀವು ನೆಕ್ಸ್ಟ್ ವಾಟ್ರಿಂಗ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯ ನೀರನ್ನು ಫರ್ಟಿಲೈಸರನ್ನು ಕೊಡಬೇಡಿ. ಈ ಫರ್ಟಿಲೈಸರ್ ಕೊಟ್ಟ ನಂತರ 10 ದಿನಗಳ ಗ್ಯಾಪಲ್ಲಿ ನೀವು ನೆಕ್ಸ್ಟ್ ಯಾವುದೇ ಫರ್ಟಿಲೈಸರನ್ನು ಕೊಟ್ಟರು ಕೂಡ ತೊಂದರೆ ಆಗಲ್ಲ. ಅದರ ಒಳಗಡೆ ಇನ್ಯಾವುದೇ ಫರ್ಟಿಲೈಸರ್ ಕೊಟ್ಟರು ಗಿಡಗಳು ಏನಾಗುತ್ತೆ ಅಂದರೆ ಸ್ಟ್ರೆಸ್, ಆಘಾತಕ್ಕೆ ಒಳಗಾಗುತ್ತೆ, ಗಿಡಗಳು ಶಾಕ್ಗೆ ಒಳಗಾಗುತ್ತೆ. ಇದರಿಂದ ಗಿಡದ ಎಲೆಗಳು ಹಳದಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ರೀತಿ ಬೇಸಿಗೆ ಶುರುವಾಗೋದಕ್ಕೂ ಮುಂಚೆ ಲಾಸ್ಟ್ ನಾವು ಗುಲಾಬಿ ಗಿಡಕ್ಕೆ ಒಂದು ಚಳಿಗಾಲದ ಹೆವಿ ಫೀಡರ್ ಫರ್ಟಿಲೈಸರನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಯಾವುದೇ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡಬೇಡಿ, ಮಣ್ಣಿನಲ್ಲೇ ಕೊಡಿ. ಇದರಿಂದ ಇದರ ಬೆನಿಫಿಟ್ಸ್ ಚೆನ್ನಾಗಿ ಗಿಡಗಳಿಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಬಾಯ್. ಟೇಕ್ ಕೇರ್. ಹ್ಯಾಪಿ ಗಾರ್ಡನಿಂಗ್.